ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು. ಬಿಸ್ಮಿಲ್ಲಾ ವಲ್ಹಮ್ದುಲಿಲ್ಲಾ ವಸ್ಸಲಾತು ವಸ್ಸಲಾಮು ಅಲಾ ಅಶ್ರಫಿಲ್ ಮುರ್ಸಲೀನ್ ವ ಅಲಾ ಆಲಿಹಿ ವಸ್ವಹ್ಬಿಹಿ ಅಜ್ಮഈನ್. ಅಮ್ಮಾ ಬಾದ್. ಕಲಿತದ್ದು ಮರೆತು ಹೋಗುವಂತಹ ಸ್ವಭಾವ ನಮಗೆಲ್ಲರಿಗೂ ಇದೆ. ಕಲಿಯುವಂತಹ ಸಂದರ್ಭದಲ್ಲಿ ಇದು ಮರೆತು ಹೋಗಲ್ಲ ಎಂದು ನಾವು ಭಾವಿಸ್ತೇವೆ. ಕಲಿಯುವಂತಹ ಸಂದರ್ಭದಲ್ಲಿ ಇದು ಮರೆತು ಹೋಗಲ್ಲ ಎಂದು ನಾವು ಭಾವಿಸ್ತೇವೆ. ಆದರೆ ಕಾಲಕ್ರಮೇಣ ಅದು ನಮ್ಮಿಂದ ಮರೆತು ಹೋಗ್ತದೆ. ಅದೇ ರೀತಿ ಮಕ್ಕಳಿಗೂ ಕೂಡ ಕಲಿಯುವಂತಹ ಸಂದರ್ಭದಲ್ಲಿ ಮರೆವು ಜಾಸ್ತಿಯಾಗಿರ್ತದೆ. ಇನ್ಶಾ ಅಲ್ಲಾ ಅದಕ್ಕೆಲ್ಲದಕ್ಕೂ ಇರುವಂತಹ ಒಂದು ಪರಿಹಾರ ಇವತ್ತಿನ ಹದೀಸ್ ತರಗತಿ ಮೂಲಕ ತಿಳಿಯೋಣ. ಇಮಾಮ್ ತುರ್ಮುದಿ ರಲಿಯಲ್ಲಾಹು ಅನ್ಹು ರವರು ವರದಿ ಮಾಡಿದಂತಹ ಹದೀಸ್ ಅಬಿ ಹುರೈರಾ ರಲಿಯಲ್ಲಾಹು ಅನ್ಹು ರವರಿಂದ ನಿವೇದನೆ. ಕಾಲ ಮಹಾನರು ಹೇಳುತ್ತಾರೆ, ಕಾನ ರಜುಲು ಮಿನಲ್ ಅನ್ಸ್ವಾರಿ, ಅನ್ಸ್ವಾರಿಯಾದಂತಹ ಓರ್ವ ವ್ಯಕ್ತಿ ಯಜ್ಲಿಸು ಇಲ ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ, ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಜೊತೆ ಕುಳಿತುಕೊಂಡಿದ್ದರು. ಅಂದರೆ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಮಜ್ಲಿಸ್ನಲ್ಲಿ ಅವರು ಭಾಗಿಯಾಗಿದ್ದರು. ಫಯಸ್ಮಉ ಮಿನನ್ ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅಲ್ ಹದೀಸ, ಅವರು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಹೇಳುವಂತಹ ಪವಿತ್ರ ಮಾತುಗಳನ್ನು ಅಂದರೆ ಹದೀಸ್ಗಳನ್ನು ಅವರು ಕೇಳ್ತಾ ಇದ್ದರು. ಫಯುಜಿಬುಹು, ಅವರಿಗದು ಅಚ್ಚರಿ ಆಗ್ತಾ ಇತ್ತು. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಪವಿತ್ರ ಬಾಯಿಯಿಂದ ಬರುವಂತಹ ಮುತ್ತಿನಂತಹ ಮಾತುಗಳನ್ನು ಕೇಳಿ ಅವರಿಗೆ ಅಚ್ಚರಿಯಾಗ್ತಾ ಇದ್ದರು. ಅವರಿಗೆ ಇದು ನನಗೆ ಮರೆತು ಹೋಗಬಾರದು ಎಂಬಂತಹ ಒಂದು ಉದ್ದೇಶ ಇರುತ್ತೆ. ಆದರೆ ವಲಾ ಯಹ್ಫಲುಹು, ಅದು ಅವರಿಗೆ ಕಂಠಪಾಠ ಇರ್ತಾ ಇಲ್ಲ, ಅವರದನ್ನು ಮರೆತು ಬಿಡ್ತಾ ಇದ್ರು. ಫಶಕಾದಾಲಿಕ ಇಲನ್ ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ, ಈ ಒಂದು ಸಂಗತಿಯನ್ನು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರೊಂದಿಗೆ ಹೇಳಲು ತಯಾರಾಗ್ತಾರೆ. ಅಂದರೆ ನಾನು ನಿಮ್ಮ ಹದೀಸ್ಗಳನ್ನು ಕೇಳುವಾಗ ಅದು ನನಗೆ ನೆನಪಿರುತ್ತದೆ ಎಂದು ನಾನು ಭಾವಿಸ್ತೇನೆ, ಆದರೆ ಕಾಲಕ್ರಮೇಣ ಅದು ನನ್ನಿಂದ ಮರೆತು ಹೋಗುತ್ತದೆ, ಅಂದರೆ ನನಗೆ ಮರೆವು ಜಾಸ್ತಿಯಾಗಿದೆ ಎಂಬ ಈ ಒಂದು ದೂರನ್ನು ಹೇಳಲು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಬಳಿ ತೆರಳುತ್ತಾರೆ. ಫಕಾಲ, ಅವರು ಹೇಳ್ತಾರೆ, ಯಾ ರಸೂಲಲ್ಲಾಹ್, ಓ ಅಲ್ಲಾಹನ ರಸೂಲರೇ, ಇನ್ನಿ ಅಸ್ಮಹು ಮಿಂಕ ಹದೀಸನ್, ನಾನು ನಿಮ್ಮ ಹದೀಸ್ಗಳನ್ನು ಕೇಳ್ತೇನೆ. ಫಯುಜಿಬುಹು, ಆ ಕೇಳಿದಂತಹ ಹದೀಸ್ ನನಗೆ ಅಚ್ಚರಿಯಾಗ್ತದೆ, ತುಂಬ ಇಷ್ಟ ಆಗ್ತದೆ, ಅದನ್ನು ನಾನು ನೆನಪಿನಲ್ಲಿಡಬೇಕು ಎಂದು ಭಾವಿಸ್ತೇನೆ. ಆದರೆ ವಲ ಅಹ್ಫಲುಹು, ನನಗೆ ಅದು ಕಂಠಪಾಠ ಆಗ್ತಾ ಇಲ್ಲ, ಮರೆತು ಹೋಗುತ್ತದೆ. ಫಕಾಲ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ, ಆಗ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಹೇಳಿದರು, ಇಸ್ತಈನ್ ಬಿ ಯಮೀನಿಕ, ನಿನ್ನ ಬಲಕೈಯ ಸಹಾಯ ನೀನು ಪಡೆ. ಅಂದರೆ ನಿನ್ನ ಬಲಕೈಯ ಸಹಾಯದಿಂದ ನಿನಗೆ ಆ ಮರೆತು ಹೋಗುವುದನ್ನು ತಡೆಯಬಹುದು ಎಂದು ಹೇಳಿ, ವ ಔಮ ಬಿಯದಿಹಿ ಲಿಲ್ ಖತ್ತಿ, ಬಲಕೈಯಿಂದ ಬರಹಕ್ಕೆ ಸೂಚನೆ ನೀಡಿದರು. ಅಂದರೆ ಬರೆಯುವುದನ್ನು ಕಲಿಸಿಕೊಟ್ಟರು. ನೀನು ಬರೆಯಬೇಕು, ಬರೆದಿಡಬೇಕು. ಹಾಗೆ ನೀನು ಬರೆದಿಟ್ಟರೆ ಮಾತ್ರ ನಿನಗೆ ಕಲಿತಂತಹ ವಿದ್ಯೆ ನೆನಪಿನಲ್ಲಿಡಲು ಸಾಧ್ಯ ಎಂದು. ಆದ್ದರಿಂದ ಒಂದು ಹದೀಸ್ ಕೇಳಿದಾಗ ನಮಗೆಲ್ಲರಿಗೂ ಗೊತ್ತಾಗಿರಬಹುದು, ನಾವು ಕಲಿತಂತಹ ವಿದ್ಯೆ ಅದು ನಮಗೆ ನೆನಪಿನಲ್ಲಿಡಬೇಕಾದರೆ ನಾವು ಮಾಡಬೇಕಾದದ್ದು ಅದನ್ನು ಬರೆದಿಡಬೇಕು. ಹಾಗೆ ನಾವು ಬರೆದಿಡುವಂತಹ ಸ್ವಭಾವ ನಮಗಿದ್ದರೆ ಖಂಡಿತವಾಗಿಯೂ ನಾವು ಕಲಿತಂತಹ ವಿದ್ಯೆ ಯಾವುದೂ ಕೂಡ ನಮ್ಮಿಂದ ಮರೆತು ಹೋಗಲ್ಲ. ಯಾವ ಕಾಲದಲ್ಲೂ ಕೂಡ ಅದು ನಮ್ಮಲ್ಲಿ ಕಂಠಪಾಠವಾಗಿರುತ್ತದೆ. ಅಲ್ಲಾಹನು ಕಲಿತಂತಹ ವಿದ್ಯೆಯನ್ನು ಕಂಠಪಾಠ ಮಾಡಲು, ಅದು ಮರೆತು ಹೋಗದೇ ಇರಲು ಅಲ್ಲಾಹನು ನಮಗೆ ತೌಫೀಕ್ ನೀಡಿ ಅನುಗ್ರಹಿಸಲಿ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು.